ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಶರಣು ಗುರುಕುಲದಿಂದ. ಇವತ್ತು ನಮ್ಮ ಜೊತೆ ನಮ್ಮ ಸರ್ ಕಿಶೋರ್ ಅಂತ ಇದ್ದಾರೆ. ಕಿಶೋರ್ ಸೋನಿ, ರಾಧಾಕೃಷ್ಣ ಡಿಸ್ಟ್ರಿಬ್ಯೂಟರ್ಸ್ ದವ್ರಿ. ಸರ್, ಈಗ ನಾವು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ನಾವು ಇವತ್ತು ಬೆಂಗಳೂರಾಗಿದ್ದೀವಿ. ಸೊ ಟ್ಯಾಲಿ ಕಂಪ್ನಿಯವ್ರು ನಮ್ಮನ್ನ ಇಲ್ಲಿ ಮೀಟಿಂಗಿಗೆ ಕರೆಸ್ಯಾರ. ಮೀಟಿಂಗ್ ಕರೆಸಿರೋ ಉದ್ದೇಶ ಏನಂತ ನಮ್ಮ ಸರ್ ಹೇಳ್ತಾರೆ. ಶರಣು ಸರ್, ರಿಲೀಸ್ 3.0 ಲಾಂಚ್ ಮಾಡೋರು ಅದಾರ ವೆರಿ ರೀಸೆಂಟ್ಲಿ, ಜನವರಿದಾಗ. ಹಾಂ ಸರ್. ಸೊ 3.0ದ ಮೇನ್ ಪಾಯಿಂಟ್ ಏನಿದೆ ಅಂತಂದ್ರೆ ಮಲ್ಟಿ GSTN ನಂಬರ್ಸಿಗೆ ಸಪೋರ್ಟ್ ಮಾಡ್ತಿದ್ದೆ. ಒಂದು ಮಲ್ಟಿ GSTN. ಎಸ್. ಏನ್ ಸರ್ ಇದು? ಮಲ್ಟಿ GSTN ಇಸ್ ನಥಿಂಗ್ ಬಟ್ ಸರ್, ಈಗ ಒಂದ ಕಂಪ್ನಿ ಇರ್ತೈತಿ, ಅವ್ರದ್ದು ಹೆಡ್ ಆಫೀಸ್ ಇರ್ತೈತಿ, ಬೇರೆ ಬೇರೆ ಸ್ಟೇಟ್ ನಲ್ಲಿನೂ ಬ್ರಾಂಚಸ್ ಇರ್ತಾವ. ಸೊ ಬ್ರಾಂಚಸ್ ಇದ್ದಾಗ ಏನಾಗತ್ತೈತಿ, ಟ್ಯಾಲಿನಲ್ಲಿ ಅದನ್ನ ಪರ್ಚೇಸ್ ಸೇಲ್ ಎಲ್ಲ ರೀಕನ್ಸೈಲ್ ಮಾಡ್ಬೇಕಂದ್ರೆ ದೊಡ್ಡ ಹೆಡ್ಡೇಕ್ ಆಗಿದೆ. ರೀಕನ್ಸಿಲೇಷನ್ ಫ್ರಮ್ ಪಾಯಿಂಟ್ ಆಫ್ ವ್ಯೂ ಸ್ಟ್ಯಾಚ್ಯುಟರಿ ರಿಪೋರ್ಟ್ಸ್. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಅವರು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ನಿಮ್ಮದು ಸ್ಟೇಟ್ಸ್ ಆ GSTN ನಂಬರ್ ಹಾಕಿದ್ರೆ ಪರ್ಚೇಸ್ ಸೇಲ್ಸ್ ನೀವು ಎಂಟ್ರಿ ಮಾಡುವಾಗೆ ಅಲ್ಲೇ ನಿಮಗೆ ಮೇಲ್ಗಡೆ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ನಲ್ಲಿ ನೀವು ಸ್ಟೇಟ್ ಸಿಲೆಕ್ಟ್ ಮಾಡಿ ಎಂಟ್ರಿ ಮಾಡಿದ್ರೆ ಅದರದ್ದು ಇಫೆಕ್ಟ್ ಏನಿದೆ GST ಸ್ಟ್ಯಾಚ್ಯುಟರಿ ರಿಪೋರ್ಟ್ಸಿಗೆ ಬರುತ್ತೆ. ಸೊ ಹಂಗಂದ್ರೆ ಇನ್ಮೇಲೆ ಬ್ರಾಂಚಸ್ ಎಲ್ಲಾನು ನಾವು ಬೇರೆ ಬೇರೆ ಕಂಪ್ನಿ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ಸರ್? ಇಲ್ಲ ಸರ್, ಇಲ್ಲ. ಒಂದೇ ಕಂಪ್ನಿ ಒಳಗೆ ಎಲ್ಲ ಸ್ಟ್ಯಾಚ್ಯುಟರಿ ಪಾಯಿಂಟ್ ಆಫ್ ವ್ಯೂ ಲಿಂದ ಅವಶ್ಯಕತೆ ಇಲ್ಲ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಏನ್ ಸರ್, ಈ ಫಿಲ್ಟರ್ ಅಂತ ಒಂದು ಹೊಸ ಆಪ್ಷನ್ ಬಂದಿದೆ ಸರ್. ಹೌದು. ಏನ್ ಸರ್ ಇದ್ರ ಬಗ್ಗೆ ಒಂದು ನಿಮಿಷದಲ್ಲಿ? ಸರ್, ಫಿಲ್ಟರ್ ಆಪ್ಷನ್ ಏನಿದೆ ಅಂತಂದ್ರೆ ಇಟ್ಸ್ ನಥಿಂಗ್ ಬಟ್, ಮುಂಚೆಗೆ ಏನಿತ್ತು, ನಾವು ಯಾವುದೋ ರಿಪೋರ್ಟ್ನಲ್ಲಿ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಸೇಲ್ಸ್ ರಿಜಿಸ್ಟರ್ ಅಥವಾ ಪರ್ಚೇಸ್ ರಿಜಿಸ್ಟರ್, ಅಲ್ಲಿ F12 ಪ್ರೆಸ್ ಮಾಡಿ ರೇಂಜ್ ಅಂತ ಒಂದು ಇದು ಇತ್ತು ಆಪ್ಷನ್. ಆ ರೇಂಜ್ ನಲ್ಲಿ ನಾವು ಎಲ್ಲ ಡಿಫೈನ್ ಮಾಡಿ ರಿಪೋರ್ಟ್ ಫಿಲ್ಟರ್ ಮಾಡಿ ತಗೋತಿದ್ವಿ. ಅದು ಏನಿತ್ತು, ಇಟ್ ವಾಸ್ ನಾಟ್ ಎ ಯೂಸರ್ ಫ್ರೆಂಡ್ಲಿ. ಅದಕ್ಕೆ ತುಂಬಾ ಲಾಜಿಕಲ್ ಥಿಂಕ್ ಮಾಡಿ ಆಮೇಲೆ ಮಾಡ್ಬೇಕಾಗಿತ್ತು. ಸೊ ಇವಾಗ ಏನು ಮಾಡಿದ್ದಾರೆ, ಡೈರೆಕ್ಟ್ ಒಂದು ಫಿಲ್ಟರ್ ಅಂತ ಐಕಾನ್ ಕೊಟ್ಬಿಟ್ಟಿದ್ದಾರೆ ರೈಟ್ ಸೈಡ್ ನಲ್ಲಿ. ಸೊ ಆ ಫಿಲ್ಟರ್ ಬಟನಿಗೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಂಬರ್ ಆಫ್ ನಿಮ್ಗೆ ಆಪ್ಷನ್ಸ್ ಬೇರೆ ಬೇರೆ ತರ ಬರುತ್ತೆ. ಸೊ ಅದರ ಥ್ರೂ ನೀವು ರಿಪೋರ್ಟ್ಸ್ಗೆ ಫಿಲ್ಟರ್ಸ್ ಮತ್ತು ಮಾಡ್ಬೋದು ನೀವು ಸರ್. ಯಾಕಂದ್ರೆ ಈ ಎಕ್ಸೆಲ್ ಅಲ್ಲಿ ಫಿಲ್ಟರ್ಸ್ ಇರುತ್ತಲ್ಲ, ಆತ ಸರ್ ಅದೇ ತರ ಸರ್. ಬಹಳ ಯೂಸ್ ಆಗುತ್ತೆ ಸರ್ ಎಲ್ಲರಿಗೂ. ಸೊ ಅದರ್ಲಿಂದ ಏನಾಗುತ್ತೆ ಶರಣು ಸರ್, ಮುಂಚೆಗೆ ಏನಿತ್ತು, ಲಿಮಿಟೆಡ್ ರಿಪೋರ್ಟ್ಸ್ ಅಂತ ಹೇಳ್ತಾ ಇದ್ವಿ ನಾವು ಟ್ಯಾಲಿನಲ್ಲಿ. ಫಿಲ್ಟರ್ ಬರೋದ್ರಿಂದ ಇನ್ಫೈನೈಟ್ ರಿಪೋರ್ಟ್ಸ್ ನೀವು ಜನರೇಟ್ ಮಾಡಬಹುದು. ಓಕೆ ಸರ್, ಹಂಗಂದ್ರೆ ಬಹಳ ಹೆಲ್ಪ್ ಆಗುತ್ತೆ ಸರ್ ಕಸ್ಟಮರ್ಸ್ಗೆ. ಡೆಫಿನೆಟ್ಲಿ ಸರ್. ಸರ್, ನೆಕ್ಸ್ಟ್ ಇನ್ನೊಂದು GSTR2 ರೀಕನ್ಸಿಲೇಷನ್ ಅಂತ ಒಂದು ಹೊಸ ಆಪ್ಷನ್ ಇದೆ ಸರ್. 2A ಇದೆ ಸರ್. 2A ರೀಕನ್ಸಿಲೇಷನ್. ಬಟ್ ಆಕ್ಚುಲಿ ಹಂಗೆ ನೋಡಿದ್ರೆ ಸರ್, 2A ರೀಕನ್ಸಿಲೇಷನ್ ಆಪ್ಷನ್ ಇವ್ರು ಏನು ಕೊಟ್ಟಿದ್ದಾರಲ್ಲ, ದಟ್ ವಾಸ್ ವೆರಿ ಮಚ್ ಇಂಪಾರ್ಟೆನ್ಸ್ ಇನ್ ದಿ ಫೈನಾನ್ಷಿಯಲ್ ಇಯರ್ 21-22. 22-23 ನಲ್ಲಿ ಬೇಕಾಗಿರೋದು 2B ರೀಕನ್ಸಿಲೇಷನ್ ಬೇಕಾಗಿದೆ. ಸೊ ಅದು ಇವಾಗ ಏನ್ ಮೀಟಿಂಗ್ ಇದೆಯಲ್ಲ, ಅದರಲ್ಲಿ ಆ ಕ್ವಶನ್ ಅರೈಸ್ ಮಾಡೋ ಇದೆ ನಾನು. ಓಕೆ ಸರ್. ಇವತ್ತಿನ ಮೀಟಿಂಗ್ ಅಲ್ಲಿ. ಎಸ್. ಇವಾಗ ಸರ್, ಇದ್ರ ಜೊತೆ ಇನ್ನೊಂದು ಪಾಯಿಂಟ್ ಹೇಳಿದ್ರೆ ಸರ್, GSTR 3.0 ಲಾಂಚ್ ಆದ್ಮೇಲೆ ಒನ್ಸ್ ಡಾಟಾ ಕನ್ವರ್ಟೆಡ್ ಟು 3.0 ಅದ್ರ ಪ್ರೀವಿಯಸ್ ವರ್ಷನ್ ಮೈಗ್ರೇಷನ್ ಮಾಡಿದ್ರೆ ಅದು 2ಗೆ ಬರಂಗಿಲ್ಲ, ಡೌನ್ ಗ್ರೇಡ್ ರೀರೈಟ್ ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ ಅವರು. ಹಾ ಸರ್. ಅದು ನೀವು ಏನಿದ್ರೂ 3.0 ನಲ್ಲಿನ ಮುಂದೆ ಕಂಟಿನ್ಯೂಷನ್ ಮಾಡಬೇಕಾಗತ್ತೆ. ಸೊ ಹಂಗಂದ್ರೆ ನಮ್ಮ ಓಲ್ಡ್ ಕಸ್ಟಮರ್ಸ್ ಯಾರಾದ್ರೂ 2.0 ಅಥವಾ ಟ್ಯಾಲಿ ಪ್ರೈಮ್ ಫ್ರೆಶ್ ರಿಲೀಸ್ ಯೂಸ್ ಮಾಡ್ತಾ ಇದ್ರೆ, ಅದನ್ನ ಒನ್ಸ್ ನೀವು ಏನಾರ 3 ಕನ್ವರ್ಟ್ ಆದ್ರೆ ಮುಗಿದೋಯ್ತು ಸರ್. ಬರಲ್ಲ ಸರ್, ಬರಲ್ಲ. ಯಾವುದೇ ಕಾರಣಕ್ಕೂ ಬರಲ್ಲ. ಬೆಟರ್ ಒಂದೇನಿದೆ, ಬ್ಯಾಕಪ್ ಇಟ್ಕೊಂಡ್ಬಿಟ್ಟು ಆಮೇಲೆ 3 ಕನ್ವರ್ಟ್ ಆಗಿ ನೀವು ಅಂದ್ರೆ ಸರ್, ಒನ್ಸ್ ಕನ್ವರ್ಟೆಡ್ ಆದ್ರೆ ಅದಕ್ಕೆ ಏನ್ ಸರ್ ಸೊಲ್ಯೂಷನ್ ನೆಕ್ಸ್ಟ್? ಮತ್ತೆ 3 ನಲ್ಲಿನ ಕಂಟಿನ್ಯೂ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. 3 ಕಂಟಿನ್ಯೂ ಮಾಡ್ಬೇಕಂದ್ರ TSS ರಿನ್ಯೂವಲ್ ಇತ್ತು ಅಂದ್ರೆ ಮಾತ್ರ ಸರ್. ಕೆಲವೊಂದು ಈಗ ನೋಡಿ, ವೆರಿ ರೀಸೆಂಟ್ಲಿ ಮೇ ಬಿ ಏಪ್ರಿಲ್ 1 ಲಿಂದ 1 CR ಆರ್ 2 CR ಎಲ್ಲರಿಗೂ ಈ ಇನ್ವಾಯ್ಸ್ ಕಂಪಲ್ಷನ್ ಮಾಡ್ತಾರೆ B2B ಸೆಲ್ಲಿಂಗಿಗೆ. ಸೊ ಆಟೋಮೆಟಿಕ್ಲಿ ಅಲ್ಲೇ TSS ಕಂಪಲ್ಷನ್ ಆಗೇ ಬಿಡುತ್ತೆ ಸರ್. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದು ಬರುತ್ತೆ. 1 CR ಗೆ ಮಾಡಿದಾಗ ಇನ್ವಾಯ್ಸಿಂಗ್ ಕಂಪಲ್ಸರಿ ಎಲ್ಲರೂ TSS ರಿನ್ಯೂವಲ್ ಮಾಡಿಸ್ಬೇಕು, ಅವಾಗ 3 ಬಂದೇ ಬರ್ಬೇಕು. ಸೊ ಇದಿಷ್ಟು ಮೇಜರ್ ಆಪ್ಷನ್ಸ್ ನ ಟ್ಯಾಲಿ 3.0 ದಲ್ಲಿ ನೋಡಬಹುದು ಸರ್. 3.0 ನಲ್ಲಿ ಇನ್ನೊಂದು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ ಅವರು, ಇಫೆಕ್ಟಿವ್ ಡೇಟ್ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳಿ ಸರ್. ಮುಂಚೆಗೆ ಏನಿತ್ತು, ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾರೇ ಸಪ್ಲೈ ಮಾಡ್ತಾ ಇದ್ದಾರೆ ಅಥವಾ ನಾ ಯಾರಿಗಾರ ಸೇಲ್ ಮಾಡ್ತಾ ಇದ್ದೇನೆ, ಸೊ ದೋಸ್ ಆರ್ ನಥಿಂಗ್ ಬಟ್ ಸನ್ರಿ ಕ್ರೆಡಿಟರ್ಸ್, ಸನ್ರಿ ಡೆಟರ್ಸ್. ಸನ್ರಿ ಕ್ರೆಡಿಟರ್ಸ್, ಸನ್ರಿ ಡೆಟರ್ಸ್ ನಲ್ಲಿ ಏನಾಗುತ್ತೆ, ವಿದಿನ್ ಅ ಇಯರ್ ಕೆಲವೊಬ್ರು ಕಂಪೋಸಿಷನ್ ಲಿಂದ ರೆಗ್ಯುಲರ್ ಬಂದಿರತ್ತೆ, ಅಥವಾ ಅನ್ರಿಜಿಸ್ಟರ್ಡ್ ಡೀಲರ್ ಲಿಂದ ಕಂಪೋಸಿಷನ್ ಇಲ್ಲ ರೆಗ್ಯುಲರ್ ಬಂದಿರತ್ತೆ, ಇಲ್ಲ ರೆಗ್ಯುಲರ್ ಲಿಂದ ಮತ್ತೆ ಸ್ವಿಚ್ ಓವರ್ ಟು ಕಂಪೋಸಿಷನ್ ಆರ್ ಅನ್ರಿಜಿಸ್ಟರ್ಡ್ ಹೋಗಿರ್ತಾರೆ.
ಸೊ ಮುಂಚೆ ಟ್ಯಾಲಿನಲ್ಲಿ ಅಲ್ಲಿ ಒಂದು ಇಫೆಕ್ಟಿವ್ ಡೇಟ್ ಅಂತ ಆಪ್ಷನ್ ಕೊಟ್ಟಿದ್ದಿಲ್ಲ. ನಮಗೇನು ಮಾಡಬೇಕಾಗಿತ್ತು, ಬೇರೆ ಬೇರೆ ಲೆಜರ್ ಕ್ರಿಯೇಟ್ ಮಾಡಿ ಅದನ್ನ ಇದು ಮಾಡಬೇಕಾಗಿತ್ತು. ಸೊ ಇವಾಗ ಟ್ಯಾಲಿನಲ್ಲಿ ಏನ್ ಮಾಡಿದ್ದಾರೆ, ಅಲ್ಲೇ ಒಂದು ಇಫೆಕ್ಟಿವ್ ಡೇಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಡೇಟ್ಲಿಂದ ಇವ್ರು ಅನ್ರಿಜಿಸ್ಟರ್ಡ್ ಲಿಂದ ರೆಗ್ಯುಲರಿಗೆ ಬಂದಿದ್ದಾರೆ, ಅಥವಾ ರೆಗ್ಯುಲರ್ಲಿಂದ ಕಂಪೋಸಿಷನ್, ಆರ್ ಫ್ರಮ್ ಕಂಪೋಸಿಷನ್ ಟು ರೆಗ್ಯುಲರ್, ಆರ್ ಫ್ರಮ್ ರೆಗ್ಯುಲರ್ ಟು ಅನ್ರಿಜಿಸ್ಟರ್ಡ್, ಯಾವ್ದಕ್ಕಾದ್ರೂ ಅಲ್ಲಿ ಒಂದು ಇಫೆಕ್ಟಿವ್ ಡೇಟ್ ನಾವು ಕೊಟ್ಟಿವಿ ಅಂದ್ರೆ ಅದ್ರದ್ದು ಇಫೆಕ್ಟ್ ಏನಿದೆ ಸ್ಟ್ಯಾಚ್ಯುಟರಿ ರಿಪೋರ್ಟ್ಸ್ಗೆ ಬರುತ್ತೆ. ಸೊ ಈ ಎಫೆಕ್ಟಿವ್ ಡೇಟ್ ಮುಂಚೆ ನಾವು GST ರೇಟ್ ಚೇಂಜ್ ಮಾಡಿದಾಗ ಬರ್ತಿತ್ತಲ್ಲ ಸರ್, ಅದೇ ರೀತಿ. ಸೊ ಇದು ಲೆಡ್ಜರ್ಗೂ ಬಂದೈತಿ ಇವಾಗ, ಬಂದಿದೆ. ಇದನ್ನು ಒಂದು ಮೇಜರ್ ರಿಲೀಸ್, ಅಂದ್ರೆ ಮೇಜರ್ ಆಪ್ಷನ್ ಸರ್. ಇನ್ನೊಂದು ಅಲ್ಲಿ ನಿನ್ನೆ ಮೀಟಿಂಗ್ ನಲ್ಲಿ ಹೇಳಿದ್ರು, ನಾವು ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ಇಲೆಕ್ಟ್ರಿಕ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರು, ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ಆರ್ ಸ್ಟೇಷನರಿ ಎಕ್ಸ್ಪೆನ್ಸಸ್. ಸೊ ಅಲ್ಲಿ ಅವ್ರು ಏನಂದ್ರು, ಅಲ್ಲಿ ಮುಂಚೆ ಲೆಜರ್ ನಲ್ಲಿ HSN ಕೋಡ್ ಮತ್ತು ಆ ತರ ಆಪ್ಷನ್ ಇದ್ದಿದ್ದಿಲ್ಲ. ಸೊ ಅಲ್ಲಿ ಇವಾಗ ಏನ್ ಮಾಡಿದ್ದಾರೆ, ಎಂಟ್ರಿ ಲೆವೆಲ್ ನಲ್ಲೇನ HSN ಕೋಡ್ ಹಾಕಿಬಿಟ್ಟು ಎಲ್ಲ ನಾವು ಈಗ ಕೆಲವೊಂದು ಇಟ್ಸ್ ನಾಟ್ ಫಾರ್ ಅ ಸೇಲ್ ಪರ್ಪಸ್, ಆಫೀಸ್ ಯೂಸೇಜ್ಗೆ ನಾವು ಸ್ಟೇಷನರಿ ಪರ್ಚೇಸ್ ಮಾಡಿರ್ತೀವಿ ಅಥವಾ ಏನೋ ಒಂದು ಇದನ್ನ ಪರ್ಚೇಸ್ ಮಾಡಿರ್ತೀವಿ ಕನ್ಸ್ಯೂಮೇಬಲ್ಸ್. ಸೊ ಅದರದ್ದು ಏನಿದೆ ಕಾರ್ಪೊರೇಟ್ ವರ್ಲ್ಡ್ಸ್ ಅಥವಾ ಬಿಗ್ ಬಿಗ್ ಇಂಡಸ್ಟ್ರೀಸ್ ಅಥವಾ ವೆಲ್ ಆರ್ಗನೈಸ್ಡ್ ಅಕೌಂಟಿಂಗ್ ಸೆಕ್ಟರ್ದವರು ಆ ಇನ್ಪುಟ್ನು ಕ್ಲೇಮ್ ತಗೋತಾರೆ. ಸೊ ಅಲ್ಲಿ ಏನಿದೆ ಎಂಟ್ರಿ ಲೆವೆಲ್ನಲ್ಲೇನ ಅಲ್ಲಿ HSN ಕೋಡ್ ಆಪ್ಷನ್ ಕೊಟ್ಟುಬಿಟ್ಟಿದ್ದಾರೆ. ನೀವು HSN ಕೋಡ್ ಹಾಕಿ ಅದನ್ನ ಇನ್ಪುಟ್ ಕ್ಲೇಮ್ ಮಾಡಿ ಅದರದ್ದು ಇಫೆಕ್ಟ್ ಏನಿದೆ ಟೋಟಲಿ ಅಲ್ಲಿ ಎಲ್ಲ ಹೋಗುತ್ತೆ. ಯಾಕಂದ್ರೆ ನಿನ್ನೆ ನಮ್ಮ ಮೆಹ್ತಾ ಸರ್ ಅಂತ ಗುಲ್ಬರ್ಗಾದವರು ಸೇಲ್ಸ್ ಟ್ಯಾಕ್ಸ್ ಪ್ರಾಕ್ಟೀಷನರ್ ಅವರು ಒಂದು ಪಾಯಿಂಟ್ ಕ್ಲಾರಿಫಿಕೇಶನ್ ಕೊಟ್ಟಿದ್ರು ಅಲ್ಲೇ. ಸರ್ 22-23 ನಲ್ಲಿ ನಾವು ಏನು ಇನ್ಪುಟ್ ತಗೋತಾ ಇದ್ದೀವಿ ಅದರದ್ದು HSN ಸಮ್ರಿ ನಾವು ಡೀಟೇಲ್ಸ್ ಕೊಡಬೇಕಂತ ಬಂದಿದೆ. ಸೊ ಇದು ಏನ್ 3.0 ನಲ್ಲಿ ಬರ್ತಾ ಇದೆಯಲ್ಲ, ದಟ್ ಈಸ್ ವೆರಿ ಮಚ್ ರೆಲೆವೆನ್ಸ್ ಫಾರ್ ದಟ್. ಸರ್ ಇದು ಸಣ್ಣ ಸಣ್ಣ ಅಂಗಡಿಗಳಿಗೆ ಬುಕ್ಸ್ ಪೆನ್ ಅವ್ರಿಗೂ ಯೂಸ್ ಆಗುತ್ತಾ ಕಾರ್ಪೊರೇಟ್? ಸರ್ ಜನರಲಿ ನೋಡ್ರಿ ಹೆಂಗಿದೆ, ಸಣ್ಣ ಸಣ್ಣ ಅಂಗಡಿದವರು ಅಷ್ಟು ತಲೆ ಕೆಡಿಸ್ಕೊಳಂಗಿಲ್ಲ. ಅಂದ್ರೆ ಸ್ಟೇಷನರಿಗೆ GST ಕ್ಲೇಮ್ ಮಾಡಕ್ ಹೋಗಲ್ಲ. ಅದಕ್ಕೆ ನಾವು ವರ್ಡ್ ಯೂಸ್ ಮಾಡಿದ್ದೇನೆ, ಆರ್ಗನೈಸ್ಡ್ ಅಕೌಂಟಿಂಗ್ ಸೆಕ್ಟರ್ ಯಾರ್ದಿದೆ ಅಥವಾ ಆರ್ಗನೈಸ್ಡ್ ವೇನಲ್ಲಿ ಒಂದು ಅಕೌಂಟ್ಸ್ ಎಲ್ಲಾರ್ದು ಮೇಂಟೈನ್ಡ್ ಇದೆ, ಅವ್ರು ಡೆಫಿನೆಟ್ಲಿ ಅದನ್ನ ಕ್ಲೇಮ್ ಮಾಡ್ತಾರೆ, ಅವ್ರು ಬಿಡಲ್ಲ. ಓಕೆ ಸರ್. ಎಸ್ ಸರ್, ಇದಿಷ್ಟು ಈಗ ಅಪ್ಕಮಿಂಗ್ ರಿಲೀಸ್ ಅಲ್ಲಿ ಬರ್ತಿರೋ ಆಪ್ಷನ್ಗಳು. ಇದ್ರ ಜೊತೆ ಇವತ್ತಿನ ಮೀಟಿಂಗ್ ಅಲ್ಲೂ ಇನ್ನೊಂದಿಷ್ಟು ಆಪ್ಷನ್ಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನಾವು ಬಹಳ ಎಕ್ಸೈಟ್ ಆಗಿದ್ದೀವಿ ಹೊಸ ರಿಲೀಸ್ ಬಗ್ಗೆ. ಸೊ ಇದು ಲಾಂಚ್ ಆದ ತಕ್ಷಣ ನಮ್ಮ ಕಸ್ಟಮರ್ಸ್ಗೆ ಎಲ್ಲರಿಗೂ ಹೇಳ್ತೀವಿ, ಡೆಫಿನೆಟ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇದ್ರ ಬೆನಿಫಿಟ್ ನೀವು ತಗೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಇದು ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶರ್ಮಾ ಸರ್. ಥ್ಯಾಂಕ್ ಯು ಸರ್.